ದೇಶಾದ್ಯಂತ ತಲೆದೋರಿದೆ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ. ಹಾಗಾಗಿ ಈಗ ಮೋದಿ ಅವರನ್ನ ಪ್ರಧಾನಿಯನ್ನ ಭೇಟಿಯಾಗಿದ್ದಾರೆ ಹರ್ದೀಪ್ ಸಿಂಗ್ ಪುರಿ, ಪೆಟ್ರೋಲಿಯಂ ಸಚಿವ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್. ಗ್ಯಾಸ್ ಸಮಸ್ಯೆ ನೀಗಿಸಲು ಸಚಿವರ ಜೊತೆ ಪಿಎಂ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮೋದಿಗೆ ಸದ್ಯದ ಸ್ಥಿತಿಗತಿಯನ್ನ ವಿವರಿಸಿದ್ದಾರೆ ಸಚಿವರು. ಆಮೇಲೆ ಇದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ಕೂಡ ತೀವ್ರ ಚರ್ಚೆ ಆಗಿದೆ. ಏನೇನು ಚರ್ಚೆ ಆಯಿತು, ವಿಪಕ್ಷಗಳ ಆಗ್ರಹ ಏನು, ದೇಶದಲ್ಲಿ ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಪ್ರಧಾನಿ ಮೋದಿಗೆ ವಿವರಿಸುವ ಕೆಲಸವನ್ನು ಇಬ್ಬರೂ ಸಚಿವರು ಮಾಡಿದ್ದಾರೆ, ಹರ್ದೀಪ್ ಸಿಂಗ್ ಪುರಿ ಮತ್ತು ಜೈಶಂಕರ್. ಆಮೇಲೆ ಪ್ರಧಾನಿ ಮೋದಿ ಅವರಿಗೆ ಅದನ್ನು ಬ್ರೀಫ್ ಮಾಡೋ ಅಗತ್ಯ ಏನಿಲ್ಲ, ಅವ್ರಿಗೂ ಗೊತ್ತು ಸಮಸ್ಯೆ ಏನಾಗಿದೆ ಅಂತಂದ್ಬಿಟ್ಟು. ಈಗ ಆಗಬೇಕಾಗಿರೋದೇನು, ಪರಿಹಾರ ಏನು, ಸಿಲಿಂಡರ್ಗಳನ್ನು ತುಂಬಿಸಿ ಸಪ್ಲೈ ಮಾಡುವಂತಹ ಕೆಲಸವನ್ನು ಯಾವ ರೀತಿ ಮಾಡ್ಬೋದು, ಅದು ಪ್ರಶ್ನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಆಯ್ಕೆಗಳು ಏನಿದೆ ಪ್ರಧಾನಿ ಮೋದಿ ಅವರ ಮುಂದೆ ಅಂತಂದ್ಬಿಟ್ಟು, ಬೇರೆ ದೇಶಗಳಿಂದ ನೈಸರ್ಗಿಕ ಅನಿಲವನ್ನು ಭಾರತಕ್ಕೆ ತರಿಸ್ಕೊಳ್ಳೋದಕ್ಕೆ ಎಷ್ಟು ದಿನಗಳು ಹಿಡಿಬಹುದು, ಸುಮಾರು ಈ ಸಮಸ್ಯೆ ಎಷ್ಟು ದಿನ ಮುಂದುವರಿಬಹುದು ಅಂತ? ಅರವಿಂದ್, ನಾನು ಆಗ್ಲೇ ಹೇಳ್ತಿದ್ದೆ, ಸರಿಸುಮಾರು 4-5 ದಿನಗಳಂತೂ ಈ ಸಮಸ್ಯೆ ಇರಬಹುದಾದಂತ ಸಾಧ್ಯತೆಗಳಿದೆ. ಹಾಗಂದ ಮಾತ್ರಕ್ಕೆ ಭಾರತದಲ್ಲಿ ಈಗೇನು ನೈಸರ್ಗಿಕ ಅನಿಲ ಇಲ್ವೇ ಇಲ್ವಾ ಅನ್ನುವಂತನೂ ಕೂಡ ಇಲ್ಲ. ಪ್ರಮಾಣ ಇದೆ, ಆದ್ರೆ ಪ್ರಮಾಣ ಏನಿದೆ ಅದು ಕಡಿಮೆ ಇದೆ. ಹೀಗಾಗಿ ಮೊದಲು ಆದ್ಯತೆಯ ಮೇರೆಗೆ ಯಾರಿಗೆ ಕೊಡಬೇಕು ಅದನ್ನ ತಲುಪಿಸುವಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇರುವಂತದ್ದು. ನೋಡಿ, ಈಗ ಕಮರ್ಷಿಯಲ್ ಆಗಿ ಎಲ್ಲ ಸಿಲಿಂಡರ್ ಅನ್ನ ಕೂಡ ಅಥವಾ ನ್ಯಾಚುರಲ್ ಗ್ಯಾಸ್ ಅನ್ನ ಮಾರಾಟ ಮಾಡ್ತಾ ಹೋಗ್ಬಿಟ್ರೆ ಆಮೇಲೆ ಅಗತ್ಯ ಮೂಲ ಸೌಕರ್ಯಗಳಿಗೆ ಏನ್ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸಿಗಲ್ಲ. ಸೊ ಹೋಟೆಲ್ಗಿಂತ ಮನೆ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಪರಿಗಣಿಸಿರುವಂಥದ್ದು. ಹೀಗಾಗಿ ಡೊಮೆಸ್ಟಿಕ್ ಯೂಸೇಜ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಆಸ್ಪತ್ರೆ, ಶಾಲಾ ಕಾಲೇಜುಗಳು, ಹೀಗೆ ದೈನಂದಿನ ಬದುಕಿನಲ್ಲಿ ಅಗತ್ಯ ಇರುವಂತಹ ಕಡೆಗೆ ಬಳಕೆಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂತ ಕೆಲಸಗಳಾಗ್ತಾ ಇದಾವೆ. ಅದಾದ ಬಳಿಕ ಅದನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇರುವಂತದ್ದು. ನೋಡಿ, ಈಗ ಸದ್ಯಕ್ಕೆ ಕಮರ್ಷಿಯಲ್ LPGಗಳ ವಿತರಣೆಯಲ್ಲಿ ಮಾತ್ರ ಸಮಸ್ಯೆ ಆಗಿರುವಂತದ್ದು. ನೀವು ಡೊಮೆಸ್ಟಿಕ್ ಅಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ. ಬಹುಶಃ ಒಂದು ದಿನಕ್ಕೆ ಬರಬಹುದಾದಂತಹ ಸಿಲಿಂಡರ್ ಈಗ 2 ದಿನ ಅಥವಾ 3 ದಿನ ಸಮಯ ತೆಗೆದುಕೊಳ್ಳಬಹುದು. ಆದ್ರೆ ಹಂಗಂದು ಮಾತ್ರಕ್ಕೆ ಸಿಲಿಂಡರ್ ಬರೋದೇ ಇಲ್ವಾ ಅಂತಲ್ಲ, ಸಿಲಿಂಡರ್ ಖಂಡಿತವಾಗ್ಲೂ ತಲುಪುತ್ತೆ. 2-3 ದಿನಗಳ ಕಾಲ ವಿಳಂಬ ಆಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ನೀವು ಯಾವಾಗ ವಾಣಿಜ್ಯ ಬಳಕೆಗೆ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಆಗ ನಿಮಗೆ LPG ಸಿಲಿಂಡರ್ ಸಿಗದೇ ಇರುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಯಾಕೆಂದ್ರೆ ಇರುವಂತ ಸೀಮಿತ ಸ್ಟಾಕ್ ಅನ್ನ ಸಮರ್ಥವಾಗಿ ಬಳಸಿಕೊಳ್ಳುವಂತದ್ದು, ಎಫಿಷಿಯಂಟ್ ಆಗಿ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತು ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಮುಂದಿನ 1 ವಾರದಲ್ಲಿ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸುವಂತ ಪ್ರಯತ್ನಗಳು ಕೂಡ ಆಗ್ಬೋದು. ಬಹುಶಃ ಈಗಾಗಲೇ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಮೆರಿಕ ಕೂಡ ಒಂದಷ್ಟು ತಹಬದಿಗೆ ಬಂದಿದೆ. ನಾವು ಯುದ್ಧದ ಮಾತುಕತೆಯನ್ನು ಕೂಡ ಆರಂಭಿಸಲಿಕ್ಕೆ ಒಂದು ರೀತಿ ಸುಳಿವನ್ನ ಕೂಡ ಕೊಡ್ತಾ ಇರುವಂತದ್ದು. ಈಗ ರಷ್ಯಾ ಕೂಡ ಮಧ್ಯಪ್ರವೇಶವನ್ನ ಮಾಡಿದೆ. ಈಗಾಗಲೇ ಚೀನಾ ಕೂಡ ಮಾತುಕತೆಗೆ ಸಿದ್ಧ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಮಧ್ಯಸ್ಥಿಕೆ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗೆ ಬೇರೆ ಬೇರೆ ದೇಶಗಳು ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಇರಾನ್ ಅನ್ನ ಕೂಡ ಕನ್ಸಿಡರ್ ಮಾಡಿ ಅಥವಾ ಅದನ್ನ ಮನವೊಲಿಸಿ ಈಗ ಮಾತುಕತೆಗೆ ಕೂಡ ಒಂದು ವೇದಿಕೆಯನ್ನು ಸಿದ್ಧ ಮಾಡಬೇಕು. ಸೊ ಮುಂದಿನ 2-3 ದಿನಗಳಲ್ಲಿ ಈ ಬೆಳವಣಿಗೆ ಆಗುವಂತ ಸಾಧ್ಯತೆಗಳು ಒಂದು ಕಡೆ ನಡೀತಾ ಇರುವಂತದ್ದು. ಈ ಬೆಳವಣಿಗೆ ಯಶಸ್ವಿ ಆದ್ರೆ ಬಹುಶಃ ಭಾರತಕ್ಕೀಗ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಬರ್ಲಿಕ್ಕಿಲ್ಲ. ಒಂದ್ ವೇಳೆ ಯುದ್ಧ ಮುಂದುವರೆದಂತ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಏನು ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ನಡೀತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ಚರ್ಚೆಗಳನ್ನ ಮಾಡ್ತಾ ಇರುವಂತದ್ದು. ಹರ್ದೀಪ್ ಸಿಂಗ್ ಪುರಿ ಮತ್ತೆ ಜೈಶಂಕರ್ ಅವರ ಜೊತೆಗೆ ಬೇರೆ ಯಾವ ದೇಶಗಳ ಮೂಲಕ ನಾವು ನೈಸರ್ಗಿಕ ಅನಿಲವನ್ನ ಆಮದು ಮಾಡ್ಕೊಳ್ಬಹುದು, ಮತ್ತೆ ಎಷ್ಟು ಕ್ವಾಂಟಿಟಿಯಲ್ಲಿ ಆಮದು ಮಾಡ್ಕೊಳ್ಬಹುದು, ಮತ್ತೆ ಈ ಎಲ್ಲ ಪ್ರಕ್ರಿಯೆಗಳಿಗೆ ಎಷ್ಟು ದಿನ ಬೇಕಾಗುತ್ತೆ, ಈ ಸಮಸ್ಯೆಯನ್ನು ಹೇಗೆ ಇತ್ಯರ್ಥಪಡಿಸಬಹುದು ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾದಂತ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪೆಟ್ರೋಲಿಯಂ ಸಚಿವಾಲಯ ಕೂಡ ಆಲ್ಟರ್ನೇಟಿವ್ ವ್ಯವಸ್ಥೆ ಅಂದ್ರೆ ನೈಸರ್ಗಿಕ ಅನಿಲ ಇರುವಂತಹ ದೇಶಗಳನ್ನ ಕೂಡ ಸಂಪರ್ಕಿಸಿ ಅಲ್ಲಿಂದ ಆಮದು ಮಾಡಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನ ನಡೆಸ್ತಾ ಇರುವಂತದ್ದು. ಬಹುಶಃ ಮುಂದಿನ 1 ವಾರದಲ್ಲಿ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇತ್ಯರ್ಥಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಅರವಿಂದ್.